ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಹಳೆಯ ಯೂಟ್ಯೂಬ್ ಚಾನಲ್. ಕೆಪಿಟಿಸಿಎಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಜನ ಸ್ಪರ್ಧಾ ಮಿತ್ರರಿಗೆ ಗೊಂದಲಗಳು ಉಂಟಾಗ್ತಾ ಇದೆ. ಈಗಾಗಲೇ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಪ್ರವೇಶ ಪತ್ರಗಳನ್ನ ಬಿಡುಗಡೆ ಮಾಡಿ ಫಿಸಿಕಲ್ ಕೂಡ ಪೂರ್ಣಗೊಂಡಿದೆ. ಈಗ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರವೇಶ ಪತ್ರಗಳನ್ನ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಕೇವಲ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಅಂದ್ರೆ ಚೆಸ್ಕಾಂಗೆ ಯಾರು ಅರ್ಜಿಗಳನ್ನ ಸಲ್ಲಿಸಿದ್ದೀರಿ ಅಂತಹ ಸ್ಪರ್ಧಾರ್ಥಿಗಳ ಪ್ರವೇಶ ಪತ್ರಗಳನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಉಳಿದ ಹೆಸ್ಕಾಂ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಜೆಸ್ಕಾಂ ಆಗಿರ್ಬೋದು, ಅಂದ್ರೆ ಗುಲ್ಬರ್ಗಾ ವಿದ್ಯುತ್ ನಿಗಮ ಆಗಿರ್ಬೋದು, ಈ ಉಳಿದ ಯಾವುದೇ ನಿಗಮಗಳ ಪ್ರವೇಶ ಪತ್ರಗಳನ್ನ ಬಿಡುಗಡೆ ಮಾಡಿಲ್ಲ. ಕೇವಲ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಪ್ರವೇಶ ಪತ್ರಗಳನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಲ್ಲಿ ಯಾವ ಯಾವ ಸ್ಪರ್ಧಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದ್ದೀರಿ, ಯಾರು ಮೆರಿಟ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿದ್ದೀರಿ ಅಂತವರು ಅಧಿಕೃತ ವೆಬ್ಸೈಟ್ ಹೋಗಿ ನೀವು ಕೂಡ ನಿಮ್ಮ ಪ್ರವೇಶ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಫಿಸಿಕಲ್ ಕೂಡ ದಿನಾಂಕ 12ರಿಂದ ದಿನಾಂಕ 16ರ ಒಳಗೆ ನಡೀತಾ ಇದೆ. ಆದ್ರಿಂದ ಆದಷ್ಟು ಬೇಗನೆ ಹೋಗಿ ನೀವು ಕೂಡ ಚೆಸ್ಕಾಂದವರು ನಿಮ್ಮ ಪ್ರವೇಶ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಫಿಸಿಕಲ್ ಮೈಸೂರಿನಲ್ಲಿ ನಡೀತಾ ಇದೆ. ಮೈಸೂರಿನಲ್ಲಿರುವಂತಹ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ನೀವು ಬೆಳಗ್ಗೆ 8:00 ಅಲ್ಲಿ ನೀವು ಕಡ್ಡಾಯವಾಗಿ ಹಾಜರಿರ್ಬೇಕಾಗುತ್ತೆ. ಇನ್ನ ಉಳಿದ ಪ್ರವೇಶ ಪತ್ರಗಳನ್ನ ಸದ್ಯದಲ್ಲೇ ಅಂದ್ರೆ 2-3 ದಿನದಲ್ಲಿ ಉಳಿದ ಎಲ್ಲಾ ನಿಗಮಗಳಿಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಗೊಂದಲಕ್ಕೆ ಉಂಟಾಗಬೇಡ್ರಿ. ಇನ್ನು ಸದ್ಯದಲ್ಲೇ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ನಿಗಮದ್ದು ಕೂಡ ಪ್ರವೇಶ ಪತ್ರಗಳು ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಅಂದ್ರೆ ಅವರು ಬಿಡುಗಡೆ ಮಾಡಿರುವಂತಹ ಲಿಂಕ್ ಅಲ್ಲಿ ನಿಮಗೂ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಸಿಗ್ತಾ ಇದೆ. ಇನ್ನು ನೀವು ಏನಾದ್ರೂ ಫಿಸಿಕಲಿ ಹೋಗೋರು ಇದ್ರೆ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಕೆಲವೊಂದಿಷ್ಟು ದಾಖಲೆಗಳಾಗಿರ್ಬೋದು, ಅಂದ್ರೆ ವಾಟರ್ ಬಾಟಲ್ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಜೊತೆಗೆ ಬೇಕಾಗುವಂತ ದಾಖಲಾತಿಗಳು ಏನೇನಂದ್ರೆ ಅರ್ಜಿ ಅಂದ್ರೆ ಏನ್ ಅಪ್ಲಿಕೇಶನ್ ಆಗಿರ್ತೀರಿ ಅಪ್ಲಿಕೇಶನ್ ಫಾರ್ಮೆಟ್ ಆಗಿರ್ಬೋದು, ಅರ್ಜಿ ಶುಲ್ಕವನ್ನ ತುಂಬಿದಂತ ಅರ್ಜಿ ಶುಲ್ಕದ ಫಾರ್ಮೆಟ್ ಆಗಿರ್ಬೋದು, ಜೊತೆಗೆ 10ನೇ ತರಗತಿ ಅಂಕಪಟ್ಟಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಏನಾದರೂ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಇದ್ರೆ ಆ ಪ್ರಮಾಣ ಪತ್ರ ಆಗಿರ್ಬೋದು, ಅಂಗವಿಕಲರಾಗಿದ್ರೆ ವಿಕಲಚೇತನ ಪ್ರಮಾಣ ಪತ್ರ ಆಗಿರ್ಬೋದು, ಈ ಎಲ್ಲಾ ದಾಖಲೆಗಳನ್ನ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕು. ಜೊತೆಗೆ 2-3 ಫೋಟೋಗಳನ್ನು ಕೂಡ ತೆಗೆದುಕೊಂಡು ಹೋಗ್ರಿ. ಜೊತೆಗೆ ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಸರಿಯಾಗಿ ಆಗುದಿಲ್ಲ. ಅಂದ್ರೆ ಬೆಳಗ್ಗೆ 8:00 ಒಳಗೆ ನಿಮ್ಮನ್ನ ಗ್ರೌಂಡ್ ಅಲ್ಲಿ ತೆರೆದುಕೊಂಡು ಹೋದ ತಕ್ಷಣ ಅಲ್ಲಿ ಸರಿಯಾಗಿ ನಿಮ್ಗೆ ಆಹಾರ ಸಿಗುವುದಿಲ್ಲ. ಆದ್ರಿಂದ ಹೇಳ್ತಾ ಇರೋದು 1-2 ಲೀಟರ್ ವಾಟರ್ ಬಾಟ್ಲಿಯನ್ನ ತೆಗೆದುಕೊಂಡು ಹೋಗ್ರಿ. ಜೊತೆಗೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಹಣ್ಣು ಹಂಪಲಗಳನ್ನ ತೆಗೆದುಕೊಂಡು ಹೋಗ್ರಿ. ನಿಮ್ಗೂ ಕೂಡ ಎಲ್ಲದರಲ್ಲೂ ಉಪಯುಕ್ತ ಆಕೈತಿ. ಆದ್ರಿಂದ ಕೆಪಿಟಿಸಿಎಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತೈತಿ. ಉಳಿದ ಎಲ್ಲಾ ಸ್ಪರ್ಧಾರ್ಥಿಗಳು ಅಂದ್ರೆ ಬೇರೆ ಬೇರೆ ನಿಗಮಗಳಿಗೆ ಏನ್ ಅರ್ಜಿಗಳನ್ನ ಸಲ್ಲಿಸಿದ್ದೀರಿ ಸದ್ಯದಲ್ಲೇ ಆ ನಿಗಮಗಳದ್ದು ಕೂಡ ಪ್ರವೇಶ ಪತ್ರಗಳನ್ನ 2-3 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೆಪಿಟಿಸಿಎಲ್ ಹುದ್ದೆಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತೈತಿ. ನೀವು ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳುವಂತ ಡೈರೆಕ್ಟ್ ಲಿಂಕ್ ಅನ್ನು ಕೂಡ ಈ ವಿಡಿಯೋಗೆ ಕೊಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು